ಮತ್ತೆ KSRTC. ಈ KSRTC ನೋಡಿದಾಗೆಲ್ಲ ನನ್ಗೇನಾದ್ರೂ ಒಂದು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಇವಾಗ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಏನಪ್ಪಾ ಅದು ಅಂದ್ರೆ, ಎಲ್ಲರೂ ಕೇಳ್ತಾರೆ ಯಾಕೆ ನೀವು KSRTC ಡ್ರೈವರ್ ಬಗ್ಗೆ, KSRTC ಬಗ್ಗೆ ಬರೀ ವಿಡಿಯೋ ಮಾಡ್ತೀರಾ, ಒಂದ್ 2-3 ವಿಡಿಯೋ ಮಾಡಿದಿರಾ, ಚೆನ್ನಾಗಿತ್ತು ಅದು ವಿಡಿಯೋ ಅಂತ ಹೇಳಿದ್ರು. ಯಾಕಪ್ಪ ಮಾಡ್ತೀನಿ ಅಂದ್ರೆ, ನಾನು KSRTCಯಲ್ಲಿ ಕೆಲಸ ಮಾಡೋರ್ನ ತುಂಬಾ ಹತ್ರದಿಂದ ನೋಡಿದೀನಿ. ಯಾಕೆಂದ್ರೆ ಅವ್ರನ್ನ ತುಂಬಾ ಹತ್ರದಿಂದ ನೋಡಿ ಅವ್ರದ್ದು ಎಲ್ಲಾನು ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಜೀವನ ಶೈಲಿ ಹೆಂಗಿರುತ್ತೆ, ಅವ್ರ ಡೈಲಿ ರೋಟೀನ್ಸ್ ಹೆಂಗಿರುತ್ತೆ, ಅದನ್ನೆಲ್ಲ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಹಾಗಾಗಿ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ, ಹಂಗಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ KSRTC ಡ್ರೈವರ್ಸ್ ಅಂಡ್ ಕಂಡಕ್ಟರ್ ಅಂತ ಹೇಳ್ತೀವಿ ನೋಡಿ. ಒಂದ್ ವಿಚಾರಕ್ಕೆ ಬಂದ್ರೆ, ಅವರು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮನೆ ಮಕ್ಕಳನ್ನ ಸ್ಕೂಲ್ಗೆ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಹೋಗ್ತಾರೆ, ಸ್ಕೂಲಿಂದ ಕರೆಕ್ಟ್ ಟೈಮ್ಗೆ ಕರ್ಕೊಂಡ್ ಬರ್ತಾರೆ. ಅವ್ರ ಫ್ಯಾಮಿಲಿ ಜೊತೆನೆ ಎಷ್ಟೋ ಅವ್ರ ಫ್ಯಾಮಿಲಿ ಫಂಕ್ಷನ್ಗಳನ್ನ ಅವರು ಅಟೆಂಡ್ ಮಾಡಿರಲ್ಲ, ಆದ್ರೆ ನಮ್ಮಂತವ್ರನ್ನ, ಜನಸಾಮಾನ್ಯರನ್ನ ಅವ್ರು ಹೋಗ್ಬೇಕಾಗಿರುವಂತ ಕಾರ್ಯಕ್ರಮಗಳಿಗೆ, ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಕರ್ಕೊಂಡ್ಬಂದು ನಮ್ಮೂರ್ಗೆನೆ ಬಿಡ್ತಾರೆ. ಅದು KSRTC ಮಾಡೋ ಅಂತ ಸೇವೆ, ಆ ನೌಕರರು ಮಾಡೋ ಅಂತ ಸೇವೆ. ಹಂಗಾಗಿ ನನ್ಗೆ KSRTC ಅಂದ್ರೆ ಅದೇನೋ ಒಂದೊಳ್ಳೆ ಫೀಲಿಂಗ್. ನನಗೆ ಅವ್ರ ಬಗ್ಗೆ ಮಾತಾಡ್ಬೇಕು, ಪಾಸಿಟಿವ್ ಆಗಿ ಮಾತಾಡಕ್ಕೆ ತುಂಬಾನೇ ಇದೆ. ಕೆಲವರೆಲ್ಲ ನೆಗೆಟಿವ್ ಮಾತಾಡ್ತಾರೆ, ಅದೆಲ್ಲ ಎಲ್ಲ ಒಂದೇ ಎರಡೇ ಇರ್ಬೋದು. ಇವಾಗ ಲೈಫ್ ಬಾಯ್ ಸೋಪ್ ಹಾಕೊಂಡು ಕೈ ವಾಶ್ ಮಾಡಿದ್ರೆ ಅದರಲ್ಲಿ ಎರಡು ಕ್ರಿಮಿಗಳನ್ನ ಬಿಟ್ಟಿರ್ತಾರೆ. ಯಾಕಂದ್ರೆ ನಥಿಂಗ್ ಇಸ್ 100% ಅಂತ, ಯಾವುದು 100% ಆಗೋ ಚಾನ್ಸ್ ಇಲ್ಲ. ಹಂಗಾಗಿ ಪಾಸಿಟಿವ್ ಮಾತಾಡೋಕ್ಕೆ ತುಂಬಾನೇ ವಿಷಯಗಳಿದೆ. ಹಂಗಾಗಿ ನಾನು ಪಾಸಿಟಿವ್ ಆಗಿ KSRTC ಬಗ್ಗೆ ಮಾತಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ KSRTC ಬಗ್ಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ ಅವಾಗ. KSRTC ಬಗ್ಗೆ ಅಂತಲ್ಲ, ಯಾರು ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ಅವರೆಲ್ಲರಿಗೂ ನಾವು ಚಿರಋಣಿ ಆಗಿರ್ಬೇಕು, ಅವರೆಲ್ಲರಿಗೂ ನಾವು ಕೃತಜ್ಞತೆ ಹೇಳಲೇಬೇಕು ಒಂದಲ್ಲ ಒಂದು ರೀತಿಯಲ್ಲಿ. ಹಾಗಾಗಿ ಎಲ್ಲರ ಬಗ್ಗೆನೂ ಮಾತಾಡೋಣ, ಪಾಸಿಟಿವ್ ಆಗಿ ಮಾತಾಡೋಣ.